ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಗೃಹ ಮಂತ್ರಿ ಅಮಿತ್ ಶಾ ಅವರ ತಲೆಯನ್ನ ಕಡೆದು ಟೇಬಲ್ ಮೇಲೆ ಇಡ್ಬೇಕು. ಕೇಳಿಸ್ಕೊಳ್ಳೋಕೆ ನಮ್ಗೆ ಎಷ್ಟು ಕರ್ಕಶ ಅನ್ಸುತ್ತೆ. ಆದ್ರೆ ಇಂತಹ ಶಬ್ದಗಳನ್ನ ಬಳಸಿದ್ದು ಒಬ್ಬ ಮಹಿಳಾ ಸಂಸದೆ, ಮಮತಾ ಬ್ಯಾನರ್ಜಿಯ ಪಕ್ಷದ ಮಹುಮಾ ಮೊಯ್ತ್ರಾ. ಇವರನ್ನ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ಗಳಲ್ಲಿ ತುಂಬಾ ನೋಡಿರ್ತೀರ. ಮೋದಿ ಅವರಿಗೆ ಪ್ರಶ್ನೆ ಕೇಳೋಕೆ ಅಂತ ದುಡ್ಡು ತಗೊಳ್ತಿದ್ರಲ್ಲ, ಅದೇ ಇವರು ಮೋದಿ ಅವರನ್ನ ಬಿಟ್ಟು ಈಗ ಅಮಿತ್ ಶಾ ಅವರ ಹಿಂದೆ ಬಿದ್ದಿದ್ದಾರೆ. ಅಮಿತ್ ಶಾ ತಲೆ ಕತ್ತರಿಸಿ ಟೇಬಲ್ ಮೇಲೆ ಇಡ್ಬೇಕು ಅಂತೆ. ಸರ್ಕಾರ ನುಸುಳುಕೋರರನ್ನ ತಡೆಯೋದ್ರಲ್ಲಿ ಫೇಲ್ ಆಗಿದೆ. ಇದರ ಜವಾಬ್ದಾರಿ ದೇಶದ ಗೃಹ ಮಂತ್ರಿ ಅವರದ್ದು. ಆದ್ರೆ ಅವರು ಇದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಬದಲಾಗಿ ಅವರು ಚಪ್ಪಾಳೆ ತಟ್ತಾ ಇದ್ದಾರೆ. ಸೊ ಅವರ ತಲೆಯನ್ನ ಕಡೆದು ಟೇಬಲ್ ಮೇಲೆ ಇಡ್ಬೇಕು ಅಂತಿದ್ದಾರೆ. ಎಂತಹ ದುರಂತ ನೋಡಿ. ದೇಶದ ಗೃಹ ಮಂತ್ರಿಗೆ ನಿಮ್ಮ ತಲೆ ಕಡೆದು ಟೇಬಲ್ ಮೇಲೆ ಇಡ್ತೀನಿ ಅಂತಾರೆ. ಇದರಿಂದ ಆಕ್ರೋಶಗೊಂಡ ಬಿಜೆಪಿಗರು ಮಹುಮಾ ಮೊಯ್ತ್ರಾ ಅವರ ವಿರುದ್ಧ ಕೇಸನ್ನ ದಾಖಲಿಸಿದ್ದಾರೆ. ರಾಷ್ಟ್ರ ರಾಜಕೀಯದಲ್ಲಿ ಇವರ ಸ್ಟೇಟ್ಮೆಂಟ್ ತುಂಬಾನೇ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮಹುಮಾ ಮೊಯ್ತ್ರಾ BSF ಹಾಗೂ ನುಸುಳುಕೋರರ ಬಗ್ಗೆ ಮಾತಾಡ್ತಾ ಅಮಿತ್ ಶಾ ಅವರ ಬಗ್ಗೆ ಇಂಥದೊಂದು ಹೇಳಿಕೆಯನ್ನ ಕೊಡ್ತಾರೆ. ಈಗ ನಾವು ಮಹುಮಾ ಮೊಯ್ತ್ರಾ ಹೇಳಿದ ನುಸುಳುಕೋರರು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಯಾಕೆ ಇನ್ನು ಕೂಡ ಬಂಗಾಳದಲ್ಲಿ ನುಸುಳುಕೋರರನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಕೂಡ ಮಾತಾಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ಮಹುಮಾ ಮೊಯ್ತ್ರಾ ನೀಡಿರುವ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ನೋಡೋಣ. ಪ್ರತಿದಿನ ಲಕ್ಷಾಂತರ ಜನರು ಬೇರೆ ಬೇರೆ ದೇಶದಿಂದ ನುಸುಳಿ ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ನಮ್ಮ ಭೂಮಿಯನ್ನ ಕಸಿದುಕೊಳ್ತಾ ಇದ್ದಾರೆ. ಈ ವಿಷಯವಾಗಿ ಮೊದಲು ನೀವು ಅಮಿತ್ ಶಾ ಅವರ ತಲೆಯನ್ನ ಕತ್ತರಿಸಿ ಟೇಬಲ್ ಮೇಲೆ ಇಡ್ಬೇಕು ಅಂತ ಹೇಳ್ತಾರೆ. ಇದರ ನಂತರ ಕೋಲಾಹಲವೇ ಶುರುವಾಗುತ್ತೆ. ಜೊತೆಗೆ ಮಹುಮಾ ಮೊಯ್ತ್ರಾ ಇದೆಲ್ಲವನ್ನ ಕೂಡ BFS ಸೈನಿಕರ ಮೇಲೆ ಹೊರಡಿಸಿ ಬಿಡ್ತಾರೆ. ಅಂದ್ರೆ ದೇಶದ ಒಳಗೆ ನುಸುಳುಕೋರರು ಬರ್ತಾ ಇರೋದಕ್ಕೆ ಈಕೆಯ ಪ್ರಕಾರ ಅಮಿತ್ ಶಾ ಹಾಗೂ BSF ಕಾರಣ. ಅವರೇ ಇದಕ್ಕೆ ಜವಾಬ್ದಾರರು ಅಂತ ಕೂಡ ಹೇಳ್ತಾರೆ. ಈಗ ಮಹುಮಾ ಮೊಯ್ತ್ರಾ ಮಾಡಿರುವ ಆರೋಪ ಎಷ್ಟು ಸರಿ ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡೋಣ. ಎಲ್ಲವನ್ನ ಕೂಡ ಗೃಹ ಇಲಾಖೆಯ ಮೇಲೆ ಹೊರಿಸಲಾಗಿದೆ ಅಲ್ವಾ? ಹಾಗಾದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ವಾ? ಮಹುಮಾ ಮೊಯ್ತ್ರಾ ಇದರ ಬಗ್ಗೆ ಮಾತಾಡೋಕೆ ಕಾರಣ ಇದೆ. ಬಂಗಾಳದ ನುಸುಳುಕೋರರ ಜನಸಂಖ್ಯೆಯಲ್ಲಿ ದೊಡ್ಡ ಸಮಸ್ಯೆನೇ ಇದೆ. ಬಂಗಾಳದ ಪರಿಸ್ಥಿತಿ ನೋಡೋದಾದ್ರೆ ಬಾಂಗ್ಲಾದೇಶ ಹಾಗೂ ಪಶ್ಚಿಮ ಬಂಗಾಳದ ಗಡಿಯಲ್ಲಿ BSF ಯೋಧರನ್ನ ನಿಯೋಜಿಸಲಾಗಿದೆ. ಬಾಂಗ್ಲಾದೇಶದಿಂದ ಬರುವ ನುಸುಳುಕೋರರನ್ನ ಹಾಗೂ ಕಳ್ಳ ಸಾಗಾಣಿಕೆಯನ್ನ ಇವರು ತಡಿತಾನೆ ಇದ್ದಾರೆ. BSF ಈ ನುಸುಳುಕೋರರನ್ನ ತಡೆದು ಅರೆಸ್ಟ್ ಮಾಡ್ತಾರೆ. ನಂತರ ಅವರ ದೇಶಕ್ಕೆ ವಾಪಸ್ ಒದ್ದು ಓಡಿಸ್ತಾರೆ. ಇಂತಹ ಕೆಲಸ ದಿನ ಬೆಳಗಾದ್ರೆ ನಡೀತಾ ಇರುತ್ತೆ. ಹೀಗೆ ಒಮ್ಮೆ ಅದರಲ್ಲಿ ಬಾಂಗ್ಲಾದೇಶದ ಪೊಲೀಸ್ ಅಧಿಕಾರಿ ಕೂಡ ಇದ್ರು. ಅಷ್ಟು ಕಟ್ಟುನಿಟ್ಟಾಗಿ BSF ಕೆಲಸ ಮಾಡ್ತಾ ಇದೆ. ಆದ್ರೂ ಕೂಡ ಒಳ ನುಸುಳುಗಾರರು ಇಲ್ಲಿ ಕಡಿಮೆ ಆಗ್ತಾ ಇಲ್ಲ. ಯಾಕೆ? ಹಾಗಾದ್ರೆ ಇಲ್ಲಿ ಸಮಸ್ಯೆ ಏನು? ಯಾಕೆ ಸಂಪೂರ್ಣವಾಗಿ ತಡೆಯೋಕೆ ಆಗ್ತಾ ಇಲ್ಲ? ಇಲ್ಲೇ ನೋಡಿ ಇರೋದು ಅಸಲಿ ವಿಷಯ. ಹಲವು ರಿಪೋರ್ಟ್ಗಳ ಪ್ರಕಾರ ರಾಜ್ಯ ಸರ್ಕಾರದ ಸಹಕಾರದ ಕೊರತೆಯಿಂದ ನುಸುಳುವಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಗಡಿಗೆ ಬೇಲಿ ಹಾಕೋದ್ರಲ್ಲಿ, ಭೂಮಿಯನ್ನ ವಶಪಡಿಸಿಕೊಳ್ಳೋದ್ರಲ್ಲಿ ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾ ಇದೆ. ಜೊತೆಗೆ ಅಕ್ರಮವಾಗಿ ಬಂದ ವಲಸಿಗರಿಗೆ ಅಲ್ಲಿನ ಸರ್ಕಾರ ಪೌರತ್ವ ಕೂಡ ಕೊಡುತ್ತೆ, ಕೆಲ್ಸ ಕೂಡ ಕೊಡುತ್ತೆ. ಇದರಿಂದ ನುಸುಳುಕೋರರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೇಗೋ ಒಂದ್ಸಲ ಕಷ್ಟ ಬಿದ್ದು ನುಸುಳಿ ಬಂದ್ರೆ ಸಾಕು, ಇಲ್ಲಿನ ಪೌರತ್ವ ಸಿಗುತ್ತೆ, ಸರ್ಕಾರದ ಸೌಲಭ್ಯಗಳು ಕೂಡ ಸಿಗುತ್ತೆ, ಕೆಲ್ಸ ಕೂಡ ಸಿಗುತ್ತೆ. ಸೊ ಇನ್ನೇನು ಬೇಕು ಹೇಳಿ? ಭಾರತ ಹಾಗೂ ಬಾಂಗ್ಲಾದೇಶದ ಹೆಚ್ಚಿನ ಗಡಿಯಲ್ಲಿ ನದಿ, ಕಾಡು ಇರೋದ್ರಿಂದ ಬೇಲಿ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಆದ್ರೂ ಕೂಡ BSF ನುಸುಳುಕೋರರನ್ನ ತಡಿತಾ ಇದ್ದಾರೆ. ಅರೆಸ್ಟ್ ಮಾಡಿ ವಾಪಸ್ ಅವರ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಯಾವ ರೀತಿ BSF ನುಸುಳುಕೋರರನ್ನ ತಡಿತಾ ಇದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ವಿಡಿಯೋಗಳನ್ನ ಕೂಡ ನೋಡಿರ್ತೀರಾ. ಬಂಗಾಳದ ಒಳಗೆ ಅರೆಸ್ಟ್ ಆದಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ತನ್ಗೆ ಎಷ್ಟು ಆರಾಮವಾಗಿ ರಾಜ್ಯದ ಒಳಗೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮಾಡ್ಕೊಡಲಾಯ್ತು ಅಂತ. ಸೊ ಇಲ್ಲಿನ ರಾಜ್ಯ ಸರ್ಕಾರದ ವೈಫಲ್ಯಗಳು ತುಂಬಾನೇ ಇದೆ.
ಆದ್ರೆ TMC ಆರೋಪ ಮಾಡೋದು ಮಾತ್ರ ಅಮಿತ್ ಶಾ ಅವರ ಮೇಲೆ, BSF ಮೇಲೆ. ಅದೆಲ್ಲಕ್ಕಿಂತ ಮಹುವಾ ಮೊಯ್ತ್ರಾ ಆಡಿರುವ ಮಾತನ್ನ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸದ್ಯ ಮಹುವಾ ಮೊಯ್ತ್ರಾ ಮೇಲೆ ಬಿಜೆಪಿ ಕಡೆಯಿಂದ ದೂರುಗಳು ದಾಖಲಾಗಿದೆ. ಬಟ್ ಇದೆಲ್ಲ ನೋಡ್ತಾ ಇದ್ರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದು ಗೊತ್ತಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.